ಇವತ್ತೊಂದಿನ ಆದ್ರೂ ನಾವು ಅನ್ಕೊಂಡಂಗೆ ಎಲ್ಲ ನಡೀಲೇಬೇಕು. ಒಂಥರ ಇವತ್ತು ನಮ್ಮ ಹಣೆ ಬರ ನಾವೇ ಬರ್ಕೋತಾ ಇದ್ದೀವಿ, ಅದನ್ನ ನೆನ್ಪಿಟ್ಕೋ. ಸಿದ್ದು, ಇಲ್ದೇ ಇರೋ ಹೊಟ್ಟೆನ ಇದೆ ಅಂತ ನಂಬಿಸಿದೀವಿ. ಬದ್ಲಾಗದೆ ಇದ್ರು ಬದ್ಲಾಗಿದೀವಿ ಅಂತ ನಂಬಿಸಿದೀವಿ. ಅವ್ರ ಕೈಯಿಂದ ಸೀಮಂತ ನಡೆಸಿದ್ರೆ ಸಾಕು ಅಂತ ನಂಬಿಸಿದೀವಿ. ನಮ್ಮನ್ನ ನಂಬಿ ಅವ್ರು ಇಲ್ಲಿಗೆ ಬರೋದಕ್ಕೆ ಕೂಡ ಒಪ್ಕೊಂಡಿದ್ದಾರೆ. ಇನ್ನ ಏನೋ ನಡೆದು ಹೋಗುತ್ತೆ ಅಂತ, ಅವರಿಂದ ನಮಗ್ ತೊಂದರೆ ಆಗುತ್ತೆ ಅಂತ ನೀನ್ ಯಾಕೆ ಅನ್ಕೋತಿದ್ಯಾ? ಕ್ಷಣದಲ್ಲಿ ನಮ್ಮ ಜೀವನ ತುಂಬಾ ಸರಿ ಬದಲಾಗಿದೆ ಸ್ಯಾಮ್. ಅಂತ ದಿನ ಅಂತ ಕ್ಷಣ ಇನ್ಯಾವತ್ತೂ ಬರಬಾರ್ದು. ಇಲ್ಲಿವರೆಗೂ ಬೇರೆ ನಾವು ಅನ್ಕೊಂಡಿದ್ದನ್ ಮಾಡ್ಬೇಕು ಅಂದ್ರೆ ಮಾಡ್ತಾ ಇದ್ವಿ, ಆಗಿಲ್ಲ ಅಂದ್ರೆ ಓಡೋಗ್ತಾ ಇದ್ವಿ, ಮತ್ತೆ ಇನ್ನೊಂದು ಪ್ರಯತ್ನ ಬೇರೆ ಮಾಡ್ತಾ ಇದ್ವಿ. ಆದ್ರೆ ಈ ಸರಿ ಅವ್ರನ್ನ ನಂಬಿಸಿದೀವಿ. ಆ ನಂಬಿಕೆನ ಅಡ್ಡ ಇಟ್ಕೊಂಡೆ ಅವ್ರನ್ನ ತುಳಿಬೇಕು ಅಂತ ನೋಡ್ತಾ ಇದ್ದೀವಿ. ಇವಾಗ ನಂಬಿಕೆನ ನಾವೇನಾದ್ರೂ ಮುರಿದ್ರೆ ಇನ್ ಜೀವನ ಪರ್ಯಂತ ಆ ಕುಟುಂಬದ ಮೇಲೆ ನಾವು ಕಣ್ಣೆತ್ತು ನೋಡಕ್ಕಾಗಲ್ಲ ಸ್ಯಾಮ್. ಅದಕ್ಕೆ ಇವತ್ತು ನಮಗೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಡೇ. ನೀನ್ ಇಷ್ಟೊಂದು ಹೇಳ್ಬೇಕಾ ಸಿದ್ದು? ನನ್ ಹುಷಾರಲ್ಲಿ ನಾನು ಇರ್ತೀನಿ. ಹುಷಾರಾಗಿರೋದು ಅಂದ್ರೆ ಇಲ್ಲಿ ನೋಡು, ಪ್ರೆಗ್ನೆನ್ಸಿ ಪ್ಯಾಡ್ನ ಆಚೆ ಕಾಣಂಗೆ ಇಟ್ಕೊಳ್ಳೋದಲ್ಲ. ಸ್ಯಾಮ್, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಇವತ್ತು ನಾವೇನಾದ್ರೂ ಅನ್ಕೊಂಡಿದ್ದನ್ನ ಅನ್ಕೊಂಡ ಹಾಗೆ ಮಾಡಿದ್ರೆ ನಮ್ಮ ಜೀವನನೇ ಬದಲಾಗುತ್ತೆ ಸ್ಯಾಮ್. ಅದಕ್ಕೆ ಎಲ್ಲೂ ಎಕ್ಸೈಟ್ ಆಗ್ಬೇಡ, ಎಲ್ಲೂ ಯಾವುದಕ್ಕೂ ಫೀಲ್ ಆಗ್ಬೇಡ. ನಮ್ಮ ಪರಿಸ್ಥಿತಿ ಸರಿ ಇಲ್ಲ, ಏನೋ ಇರೋದ್ರಲ್ಲಿ ಸೀಮಂತ ಮಾಡ್ಕೋತಾ ಇದೀವಿ ಸ್ಯಾಮ್. ಆ ಕುಟುಂಬ ಬಂದು ನಮ್ಗೆ ಆಶೀರ್ವಾದ ಮಾಡಿದ್ರೆ ಸಾಕು. ಇದೇ ಯೋಚನೆ ಮಾಡ್ತಾ ಇರು. ಅವರು ಇದನ್ನೇ ನಂಬೇಕು. ಆ ನಂಬಿಕೆ ಬಂದ್ಮೇಲೆ ನಿನ್ ಸೀಮಂತ ಪೂರ್ತಿ ಆಗೋವರೆಗೂ ಏನ್ ನಡೆಯುತ್ತೋ ಹೇಗ್ ನಡೆಯುತ್ತೆ ಅಂತ ಪ್ಲಾನ್ ಎಲ್ಲ ರೆಡಿ ಇದೆ ಅಲ್ವಾ? ಸಿದ್ದು, ನೀನ್ ನನಗೆ ಇಷ್ಟೊಂದು ಹೇಳ್ಬೇಕಾ? ನೀನ್ ಹೇಳ್ದಾಗೆ ನಾನ್ ಈ ಕ್ಷಣದಿಂದ ಇನ್ನೂ ಹುಷಾರಾಗಿರ್ತೀನಿ. ಎಂತ ಪರಿಸ್ಥಿತಿಲೂ ಕೂಡ ಅವ್ರಿಗೆ ನನ್ ಮೇಲೆ ಅನುಮಾನ ಬರೋ ತರ ನಡ್ಕೊಳಲ್ಲ. ಅಲ್ಲಿ ಯಾರಿಗೂ ಅನುಮಾನ ಇಲ್ಲ. ಅನುಮಾನ ಇರೋದೆಲ್ಲ ಕಲ್ಯಾಣಿಗೆ. ಕಲ್ಯಾಣಿ ವಿಷಯದಲ್ಲೇ ನಾವು ತುಂಬಾ ಹುಷಾರಾಗಿರ್ಬೇಕು. ಸಾವಿನಂಚಿಗೆ ಹೋಗ್ ಬಂದ್ರು ಕೂಡ ನಿನ್ನೂ ನಂಬ್ಲಿಲ್ಲ, ನಾನ್ ಬದ್ಲಾದೆ ಅಂದ್ರೆ ನನ್ನೂ ನಂಬ್ಲಿಲ್ಲ. ನೀನ್ ಅನ್ಕೊಂಡಿದ್ ನಿಜಾನೇ. ಕಲ್ಯಾಣಿ ವಿಷಯದಲ್ಲಿ ನಾವು ತುಂಬಾ ಹುಷಾರಾಗಿರ್ಬೇಕು. ಸರಿ, ಅವ್ರು ಬರೋ ಟೈಮ್ ಆಗ್ತಾ ಇದೆ, ನೀನ್ ರೆಡಿ ಆಗಿರು. ಎಲ್ಲಿ ಯಾವ ವಿಷಯದಲ್ಲೂ ಎಡವಟ್ಟಾಗಬಾರ್ದು, ಸರಿನಾ? ಸರಿ ಸಿದ್ದು, ರೆಡಿ ಆಗಿರು. ಅಮ್ಮ, 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 ಏನಾಯ್ತಮ್ಮ? ಏನಿದು? ಎಲ್ಲಾ ಟ್ಯಾಬ್ಲೆಟ್ನ ಒಟ್ಟಿಗೆ ತಗೋತಾ ಇದೆಯಲ್ಲ, ಏನಾಯ್ತು? ಟೆನ್ಷನ್ ಕಣೋ, ಟೆನ್ಷನ್. ತಲೆ ಸಿಡ್ದೋಗ್ತಾ ಇದೆ. ನಿನ್ ಪಾಡು ನೀನ್ ನೆಮ್ಮದಿಯಾಗಿದ್ಯಾ, ಅವಳ ಪಾಡ್ಗಳು ನೆಮ್ಮದಿಯಾಗಿದ್ದಾಳೆ. ಏನ್ ನಡೆಯುತ್ತೋ ಅಂತ ತಲೆ ಸಿಡ್ದೋಗ್ತಾ ಇದೆ. ತಡ್ಕೊಳಕ್ಕಾಗ್ದೆ ನೋಡು ಮಾತ್ರೆ ನುಂಗ್ತಾ ಇದ್ದೀನಿ.
ಇದರಿಂದ ಕಡಿಮೆ ಆಗುತ್ತೆ ಅಂತ ನನಗೆ ನಂಬಿಕೆ ಇಲ್ಲ. ಅತ್ತೆ, ಈ ವಿಷಯ ಎಲ್ಲ ನೋಡ್ಕೊಳ್ಳೋದಕ್ಕೆ ನಾವಿದೀವಲ್ಲ, ನೀವ್ ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಏಯ್, ನನಗಲ್ದೆ ಇನ್ಯಾರಿಗಿರುತ್ತೆ ಟೆನ್ಷನ್? ಏನ್ ಮಾಡ್ತಿರೋ ಹೇಗ್ ಮಾಡ್ತಿರೋ ಎಲ್ಲ ನಿಮ್ಮಿಬ್ರಿಗೆ ಗೊತ್ತು. ನನ್ಗೇನಾದ್ರೂ ಹೇಳಿದ್ದೀರಾ? ಅಂತದ್ರಲ್ಲಿ ಏನ್ ನಡೆಯುತ್ತೋ ಅಂತ ಗೊತ್ತಿಲ್ದೇನೆ ಸಾಯೋದು ನಾನ್ ತಾನೆ. ಅಮ್ಮ, ಏನೂ ಆಗಲ್ಲ, ಎಲ್ಲ ಒಳ್ಳೇದೇ ಆಗುತ್ತೆ. ನೀನ್ ಟೆನ್ಷನ್ ಮಾಡ್ಕೋಬೇಡ. ಏನು ನಡೆಯಲ್ಲ ಅಂತ ಮೊನ್ನೆಯಿಂದ ಹೇಳ್ತಾನೆ ಇದ್ದೀರಾ. ಆದ್ರೆ ಏನ್ ಮಾಡ್ತೀರಾ ಅಂತ ಮಾತ್ರ ಹೇಳ್ತಾ ಇಲ್ವಲ್ಲ. ಏಯ್, ಅವ್ರೇನ್ ಸಾಮಾನ್ಯದವ್ರಲ್ಲ. ಏನೋ ನೀನ್ ನಾಟಕ ಮಾಡ್ದೆ ಅವಳು ಗರ್ಭಿಣಿ ಆಗಿದ್ದಾಳೆ ಅಂತ ಅವರು ನಂಬಿದ್ದಾರೆ. ಇಲ್ಲಿವರೆಗೂ ಚೆನ್ನಾಗೇ ಇತ್ತು. ಆದ್ರೆ ಈಗ ಒಂದೇ ಸಲ ಗರ್ಭಿಣಿನೇ ಆಗದೆ ಇರೋಳ್ಗೆ ಸೀಮಂತ ಅಂತ ಹೇಳಿ ಅವ್ರನ್ನ ಬರಕ್ ಹೇಳಿದ್ಯಾ. ಅವ್ರೇನೋ ಹೊರಟಿದ್ದಾರೆ. ಅವ್ರು ಬಂದ್ ಕೂಡ್ಲೆ ಏನಾಗುತ್ತೋ ಏನೋ ಅಂತ ಭಯದಿಂದ ಸಾಯ್ತಾ ಇದೀನಿ ಕಣೋ. ಅಮ್ಮ, ಏನಾಗಲ್ಲ ಅಮ್ಮ. ಅವ್ರು ಬರ್ತಾರೆ, ಸೀಮಂತ ಮಾಡ್ತಾರೆ ಅಷ್ಟೇ. ಅವ್ರು ಬಂದ್ ಸೀಮಂತ ಮಾಡಿದ್ರೆ ನಮಗೇನೋ ಸಿಗುತ್ತೆ. ನನ್ಗೆ ಅದೇ ಅರ್ಥ ಆಗ್ತಿಲ್ಲ. ಅಮ್ಮ, ಅವ್ರು ಬರ್ಬೇಕು, ಸೀಮಂತ ಮಾಡ್ಬೇಕು. ಅದರಿಂದ ನಮ್ಗೆ ಲಾಭ ಇದೆಯಮ್ಮ. ಯಾಕಷ್ಟು ಟೆನ್ಷನ್ ಮಾಡ್ಕೋತ್ಯಾ? ಆ ಲಾಭ ಏನು ಅಂತ ನನ್ಗೂ ಹೇಳಿ ಸಾಯ್ಬಾರ್ದಾ? ಎಲ್ಲ ವಿಷಯ ನಿಮ್ಗೆ ಹೇಳ್ಕೊಂಡ್ ಬರ್ತಾ ಇರೋದಕ್ಕೇನೆ ಯಾವ ಕೆಲ್ಸನೂ ಆಗ್ಲಿಲ್ಲ. ಹೋಗ್ಲಿ, ನೀವು ಸುಮ್ನೆ ಇರ್ತೀರಾ? ಎಲ್ಲ ಹೋಗಿ ನಿಮ್ ಮಗಳಿಗೆ ಹೇಳ್ತೀರಾ. ಇನ್ ನಿಮ್ ಮಗಳ ಎಲ್ಲೋ ಒಂದ್ ಕಡೆ ಯಾರಿಗಾದ್ರೂ ಬಾಯಿ ತಪ್ಪಿ ಎಲ್ಲ ಹೇಳ್ಬಿಡ್ತಾರೆ. ಆಮೇಲೆ ಆ ಕೆಲ್ಸ ಆಗಲ್ಲ. ಇದೆಲ್ಲ ಯಾಕೆ ಬೇಕು ಹೇಳಿ? ಸ್ವಲ್ಪ ಹೊತ್ತು ನೀವು ಸುಮ್ನೆ ಇದ್ಬಿಡಿ. ಏ ಸಿದ್ದು, ಅವಳಂತೂ ನನ್ ಮಾತ್ ಕೇಳಲ್ಲ. ನೀನಾದ್ರೂ ನನ್ ಮಾತ್ ಕೇಳೋ. ಅವ್ರು ಈಗಾಗ್ಲೇ ಬರ್ತಾ ಇರ್ತಾರೆ. ಅವ್ರ ಈ ಮನೆಗ್ ಬಂದು ಎಲ್ರೂ ಸೇರ್ಕೊಂಡು ಅವಳಿಗೆ ಸೀಮಂತ ಮಾಡೋವಾಗ ಅವಳು ಗರ್ಭಿಣಿ ಅಲ್ಲ, ಎಲ್ಲ ನಾಟಕ ಅಂತ ಗೊತ್ತಾಯ್ತು ಅನ್ಕೋ, ನಿನ್ನೂ ಸುಮ್ನೆ ಬಿಡಲ್ಲ, ಅವಳನ್ನೂ ಸುಮ್ನೆ ಬಿಡಲ್ಲ, ಕೊನೆಗೆ ನನ್ಗೂ ಬದುಕೋಕ್ ಬಿಡಲ್ಲ. ನನ್ ಮಾತ್ ಕೇಳೋ ಸಿದ್ದು. ಅಮ್ಮ, ಇಲ್ಲಿ ನೋಡು, ನೀನ್ ಈ ತರ ಟೆನ್ಷನ್ ಮಾಡ್ಕೊಂಡು ನಮಗೂ ಟೆನ್ಷನ್ ಕೊಡ್ಬೇಡ. ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ. ಈ ಸರಿ ಯಾರಿಗೂ ಯಾವುದೇ ತರ ಅನುಮಾನ ಬರಲ್ಲ. ಸಂಪದ ಸೀಮಂತ ನಡೆಯುತ್ತೆ. ಅವ್ರ ಕೈಯಾರೆ ಅವರೇ ಮಾಡ್ತಾರೆ. ಮಾಡ್ತಾರ ಸರಿ ಕಣೋ. ಮಾಡೋವಾಗ ಏನಾದ್ರೂ ಆದ್ರೆ, ಅವಳು ಗರ್ಭಿಣಿ ಅಲ್ಲ ಅಂತ ಗೊತ್ತಾದ್ರೆ ಆಮೇಲೆ ಏನು ಅಂತ. ಸಿದ್ದು, ನಿಮ್ಮಮ್ಮಗೆ ಅರ್ಥ ಆಗೋದಿಲ್ಲ. ನಿಮ್ಮಮ್ಮನೆಲ್ಲಾದ್ರೂ ಕಳಿಸ್ಬಿಡು. ಸೀಮಂತ ಮುಗಿದ್ಮೇಲೆ ಕರ್ಕೊಂಡ್ ಬರೋಣ. ಅಂದ್ರೆ ಏನೇ ನೀನ್ ಹೇಳೋದು? ನಿನ್ ಸೀಮಂತ ಮುಗಿಯೋವರೆಗೂ ನಾನ್ ಮನೆ ಬಿಟ್ಟು ಆಚೆ ಹೋಗ್ಬೇಕಾ? ನಾನ್ ಯಾಕೆ ಹೋಗ್ಬೇಕು? ಮೊನ್ನೆವರೆಗೂ ಬೀದಿ ಬೀದಿ ಅಲ್ದಿದೀವಿ. ಶಿವ ಅಂತ ಈ ಮನೆ ಸಿಕ್ಕಿದೆ. ಇಲ್ಲಿಂದನು ಆಚೆ ಕಳಿಸ್ಬಿಟ್ಟು ಏನ್ ಮಾಡ್ಬೇಕು ಅಂತ ಇದೀಯಾ? ನಾವೇನು ಮಾಡ್ಬೇಕು ಅನ್ಕೊಂಡಿಲ್ಲ. ನೀವ್ ಹೀಗ್ ಭಯ ಪಟ್ಟು ನಮ್ಮನ್ನು ಭಯ ಪಡಿಸಿ ನಿಜವಾಗ್ಲೂ ಸಿಕ್ಕಾಕೊಳ್ತೀವೇನೋ ಅಂತ ಭಯ ಆಗ್ತಿದೆ. ನೀವು ಕಾಮಾಗಿರ್ತೀರಾ ಇಲ್ಲ ಹೀಗೆ ಮಾತಾಡ್ತಾ ಇರ್ತೀರಾ? ಮಾತಾಡ್ದೆ ಹೇಗೆ ಇರೋದು? ಇದೇನ್ ಚಿಕ್ಕ ವಿಷಯ ಅನ್ಕೊಂಡಿದ್ಯಾ? ನೀವು ಕರ್ದಿರೋದು ಶಿವ ಪಾರ್ವತಿಯವ್ರ ಕುಟುಂಬದವ್ರನ್ನ. ಏನೋ ಮಗು ಹೊಟ್ಟೆಲ್ ಇದೆಯಲ್ಲ ಅಂತ ಹೋಗ್ಲಿ ಅಂತ ನಂಬಿದ್ದಾರೆ. ಅದೇನಾದ್ರೂ ಸುಳ್ಳು ಅಂತ ಗೊತ್ತಾದ್ರೆ ಏನಾಗುತ್ತೋ ಏನೋ ಅಂತ ನನ್ ಜೀವ ಒದ್ದಾಡ್ತಾ ಇದೆ. ಇದು ನಿಮ್ಮಿಬ್ರಿಗೆ ಅರ್ಥ ಆಗಲ್ಲ. ನಿನ್ ಮಗನ್ ಮೇಲೆ ನಿನ್ಗೆ ನಂಬಿಕೆ ಇಲ್ವಲ್ಲಮ್ಮ? ನಂಬಿಕೆ ಇದ್ದಿದ್ದಕ್ಕೆ ಇಷ್ಟು ದಿವಸ ಸುಮ್ನೆ ಇದ್ದಿದ್ದು ಕಣೋ. ಆದ್ರೆ ಯಾವ್ದಾದ್ರೂ ನಡೆದಿದ್ಯಾ? ಕೊನೆಗೆ ಬರೋಷ್ಟ್ರಲ್ಲಿ ನೀನ್ ಓಡೋಗೋದೆ ಅಲ್ವಾ? ಈ ಕಷ್ಟ ಎಲ್ಲ ಯಾಕೋ? ನನ್ ಮಾತ್ ಕೇಳೋ. ಈಗ್ಲೂ ಕಾಲ ಏನ್ ಮಿಂಚೋಗಿಲ್ಲ. ಈ ದಿನ ಚೆನ್ನಾಗಿಲ್ಲ ಅಂತನೋ ಇನ್ನೇನೋ ಒಂದ್ ಹೇಳಿ ಅವ್ರನ್ನ ಬರೋದ್ ನಿಲ್ಸೋ. ಸಂಪದ ಹೇಳ್ದಾಗೆ ನಿನ್ನ ಎಲ್ಲಾದ್ರೂ ಕಳಿಸಿದ್ರೇನೆ ಒಳ್ಳೇದನ್ಸುತ್ತಮ್ಮ. ಏನೋ ಸಿದ್ದು, ನೀನು ಕೂಡ ಹೀಗ್ ಮಾತಾಡ್ತಿದ್ಯಾ? ಮತ್ತಿನ್ನೇನಮ್ಮ, ಏನೂ ಆಗಲ್ಲ ಅಂತ ನಾನು ಹೇಳಿದ್ಮೇಲೂ ಏನೋ ನಡೆಯುತ್ತೆ ಅಂತ ಟೆನ್ಷನ್ ಮಾಡ್ಕೋತ್ಯಾ? ನಿನ್ ಮಾಮೂಲಾಗಿರಮ್ಮ. ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡ. ಎಲ್ಲೂ ಜಾಸ್ತಿ ಮಾತಾಡಕ್ ಹೋಗ್ಬೇಡ.
ನಾವ್ ಏನ್ ಮಾಡಿದ್ರು ಬುದ್ಧಿ ಉಪಯೋಗಿಸೇನೆ ಮಾಡಿರ್ತೀವಿ. ನಮಗ್ ಸಪೋರ್ಟ್ ಆಗಿ ಮಾತಾಡು ಸಾಕು. ಅದಕ್ಕಿಂತ ಒಂದ್ ಮಾತು ಎಕ್ಸ್ಟ್ರಾ ಆಡಿದ್ರು ಸಂಪದದಿಂದ ಅಥವಾ ನನ್ನಿಂದ ನಾವು ಸಿಕ್ಕಾಕೊಳ್ಳಲ್ಲ, ನಿನ್ನಿಂದ ಸಿಕ್ಕಾಕೋತೀವಿ. ಸರಿ ಬಿಡೋ, ಇಷ್ಟ ಹೇಳಿದ್ಮೇಲೆ ನಾನು ಯಾಕೆ ಹಾಗೆ ನಡ್ಕೋತೀನಿ? ಆದ್ರೂನು ನೀವ್ ಏನ್ ಮಾಡ್ತಿದ್ದೀರಾ ಅಂತ ನನ್ಗೂ ಒಂದ್ ಮಾತು ಹೇಳಿದ್ರೆ ನಾನ್ ಕೂಡ ಹುಷಾರಾಗಿರ್ತೀನಲ್ಲೋ. ಹೇಳೋ ಟೈಮ್ ಮುಗಿಯಕ್ ಬಂತು, ಸ್ವಲ್ಪ ಹೊತ್ತಿರು. ನಿನ್ ಕಣ್ಣಾರೆ ನೀನೇ ನೋಡ್ತೀಯ. ಫಂಕ್ಷನ್ ಆಗೋವರೆಗೂ ಏನು ಮಾತಾಡ್ದೇನೆ ನಡೆಯೋದನ್ನ ಮಾತ್ರ ನೋಡ್ತಾ ಇರು. ಅವಶ್ಯಕತೆ ಇದ್ದಾಗ ಮಾತ್ರ ಮಾತಾಡು, ಅರ್ಥ ಆಯ್ತಾ? ಅಷ್ಟೇ ಅಲ್ವಾ? ಆದ್ರೆ ನೀವ್ ಏನ್ ಮಾಡ್ತೀರಾ ಅಂತ ಮಾತ್ರ ಹೇಳೋದಿಲ್ಲ ಅಲ್ವಾ? ಸರಿ ಹೋಗ್ಲಿ ಬಿಡು. ಅಲ್ಲಿ ನೋಡು, ಅವರೆಲ್ಲ ಬಂದಿರೋ ತರ ಇದೆ. ಸಂಪದ, ನೀನ್ ಒಳಗಿರು. ತಗೋ. ಬನ್ನಿ ಅಮ್ಮ, ಬನ್ನಿ. ಏನಮ್ಮ, ಚೆನ್ನಾಗಿದ್ದೀರಾ? ಅಮ್ಮ ಚೆನ್ನಾಗಿದ್ಯಾ? ಇವ್ರೇನೋ ಬರೋಕ್ ಹೇಳಿದ್ರು, ಆದ್ರೆ ನೀವು ಬರ್ತಿರೋ ಇಲ್ವೋ ಅಂತ ನನ್ಗೆ ಅನುಮಾನ ಇತ್ತು. ನನ್ ಮಗನ್ ಮಾತ್ಗೆ ಇಲ್ಲ ಅಂದೇನೆ ನೀವು ಬಂದಿದ್ದಕ್ಕೆ ತುಂಬಾ ಸಂತೋಷ ಆಗ್ತಿದೆ. ಬನ್ನಿ. ಬನ್ನಿ ಬಾವ, ಬನ್ನಿ. ಬಂದ್ಬಿಟ್ರು. ಇನ್ ಜಾಗ್ರತೆ ಆಗಿರ್ಬೇಕು. ಬನ್ನಿ. ಸಿದ್ದು, ಇದು ಯಾರ ಮನೆ? ಅಮ್ಮ ನಾನು ತೋಟಗಾರಿಕೆ ಮಾಡಬೇಕು ಅಂತ ಇದ್ದೀವಿ. ಅದಕ್ಕೆ ಇರೋದಕ್ಕೆ ಅವರೇ ನಮಗೆ ಈ ಮನೆ ಕೊಟ್ಟಿದ್ದಾರೆ. ಏನು ಇಷ್ಟು ದೊಡ್ಡ ಮನೆನಾ? ಕೆಲಸದವ್ರಿಗೆ ಮನೆ ಜೊತೆಗೆ ಕೋಟೆನೂ ಕೊಡ್ತಾರ ಇತ್ತೀಚೆಗೆ? ಅಮ್ಮಂಗೆ ಒಡವೆ ಹುಚ್ಚು, ಅವೆಲ್ಲ ಡೂಪ್ಲಿಕೇಟ್ ಗೋಲ್ಡು. ಇರೋದೇ ಒಂದ್ ಮನೆ, ಓನರ್ ಜಾಸ್ತಿ ಬರಲ್ಲ, ಯಾವಾಗನ ಒಂದ್ಸರಿ ಬಂದು ಹೋಗ್ತಾರೆ. ಅದಕ್ಕೆ ನಮ್ಗಿರಿ ಅಂತ ಹೇಳಿದ್ದಾರೆ. ಸರಿ ಬಿಡು, ನೀವಿರೋದಕ್ಕೆ ಜಾಗ ಕೊಟ್ಟಿದ್ದಾರೆ ಸಾಕು. ಹೌದು ಕಣೋ, ಸೀಮಂತ ಅಂತ ಹೇಳಿ ನಮ್ಮನ್ ಕರ್ದೆ, ಮತ್ತೆ ಮನೇಲಿ ಆ ಏರ್ಪಾಡು ಕಾಣಿಸ್ತಿಲ್ವಲ್ಲ ಯಾಕೆ? ನಾವಿರೋ ಪರಿಸ್ಥಿತಿಲಿ ಏರ್ಪಾಡು ಮಾಡೋದು ಅಂದ್ರೆ ನಮ್ಗ ಆ ಶಕ್ತಿ ಎಲ್ಲಿದ್ಯಮ್ಮ? ಈ ಕೆಲ್ಸ ಎಲ್ಲ ಮುಗಿದ್ಮೇಲೆ ಆಮೇಲೆ ಬೇರೆ ಮನೆ ಮಾಡೋಣ ಅಂತಿದ್ದಾನೆ. ಸೀಮಂತ ಇಟ್ಕೊಂಡಿದೀವಿ, ಆದ್ರೆ ಏರ್ಪಾಡು ಮಾಡೋ ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಅಮ್ಮ. ಆದ್ರೆ ಏರ್ಪಾಡಲ್ಲೇನಿದೆ, ನಾನು ಅನ್ಕೊಂಡಿದ್ದು ನೀವೆಲ್ಲ ಬರಬೇಕು ಅಂತ, ನಿಮ್ ಕೈಯಾರೆ ಆಶೀರ್ವಾದ ಮಾಡಬೇಕು ಅಂತ. ನನ್ಗ
ನೀವ್ ಸಾಕು ಅಂದ್ಬಿಟ್ರೆ ಸರಿ ಹೋಗುತ್ತಾ? ಸೀಮಂತ ಅಂದ್ರೆ ಕೇವಲ 4-5 ಜನ ಬಂದ್ ಹೋದ್ರೆ ನಡೆಯುತ್ತೆ ಅನ್ಕೊಂಡ್ಯಾ? ಅವ್ರ ಕೈಲಿ ಅಷ್ಟೆಲ್ಲ ಆಗಲ್ಲ ಅಂದ್ಮೇಲೆ ಅವ್ರ ತಾನೇ ಏನ್ ಮಾಡಕ್ಕಾಗತ್ತೆ? ಹೆಣ್ಮಗ್ಳು ಸೀಮಂತ ಅಂದ್ರೆ ತುಂಬಾ ಜನಗಳ ಮಧ್ಯೆ ವಿಜೃಂಭಣೆಯಿಂದ ನಡಿಬೇಕು. ಒಂದ್ ವೇಳೆ ಇಲ್ಲ ಅಂತ ಇಟ್ಕೋ, ಇರೋರೆ ಎಲ್ರು ಚೆನ್ನಾಗಿ ನಡೆಸಬಹುದಲ್ವಾ? ಅಲ್ಲ, ಏನು ಇಲ್ಲ ಅಂದ್ಮೇಲೆ ಇದೆಲ್ಲ ಯಾಕೆ? ಗರ್ಭಿಣಿಯಾಗಿರೋ ಹುಡುಗಿಗೆ ಕೆಲವು ಸಿಹಿ ತಿಂಡಿನಾದ್ರು ಮಾಡ್ಕೊಡ್ತಾರೆ, 4 ತರದ ಹಣ್ಣಾದ್ರೂ ತಂದಿಡ್ತಾರೆ, ಕನಿಷ್ಠ ಮನೆ ಮುಂದೆ 4 ಮಾವಿನ ತೋರಣನಾದ್ರೂ ಕಟ್ತಾರೆ. ಅದೇನು ಇಲ್ದೇನೆ ಸೀಮಂತ ಇಟ್ಕೊಂಡಿದ್ಯಲ್ಲೋ? ನನಗೂ ಹಾಗೆ ಮಾಡಬೇಕು ಅಂತಿದೆ, ಆದ್ರೆ ಮಾಡೋ ಪರಿಸ್ಥಿತಿಯಲ್ಲಿ ನಾವಿರ್ಬೇಕಲ್ಲ. ಇಲ್ದೇ ಇರೋದ್ರ ಬಗ್ಗೆ ಮಾತಾಡೋದ್ರಿಂದ ಏನ್ ಪ್ರಯೋಜನ ನಮ್ಮ? ನೀವೆಲ್ರೂ ಬಂದಿದ್ದೀರಾ, ನಿಮ್ ಕೈಯಾರೆ ಅವಳಿಗೆ ಆಶೀರ್ವಾದ ಮಾಡಿ, ಅದೇ ನಮಗ್ ಸಂತೋಷ. ನಮ್ಗೆ ನಿಮ್ಮನ್ ಬಿಟ್ರೆ ಯಾರೂ ಇಲ್ಲ ಅಂತ ನಮ್ಮನ್ ಕರೆದ್ರಿ. ಮತ್ತೆ ನಾವಿದ್ದಾಗ ಕೂಡ ಏರ್ಪಾಟಿಲ್ದೇನೆ ಸೀಮಂತ ಹೇಗ್ ಮಾಡ್ತೀವಿ? ಚಿನ್ನಿ ಅಮ್ಮ, ಗರ್ಭಿಣಿ ಹೆಣ್ಣಿನ ಸೀಮಂತಕ್ಕೆ ಹೋದ್ರೆ ಒಳ್ಳೆ ವಿಷಯ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನಮ್ ಕೈಯಾರೆ ಸೀಮಂತ ಮಾಡೋ ಅದೃಷ್ಟ ಬಂದಿದೆ. ಅವ್ರ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ನಾವು ಸುಮ್ಮನೆ ಬಂದು ಆಶೀರ್ವಾದ ಮಾಡಿ ಹೇಗ್ ಹೋಗ್ತೀವಿ? ಏನ್ ಚೆನ್ನಾಗಿರುತ್ತೆ? ಸ್ವಲ್ಪ ಏರ್ಪಾಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಸರಿ ಅಮ್ಮ. ಅಯ್ಯಯ್ಯೋ ಬೇಡಮ್ಮ, ಕರೆದಿದ್ದಕ್ಕೆ ಇಷ್ಟು ದೂರ ಬಂದಿದ್ದೀರಾ, ನಂಗಷ್ಟೇ ಸಾಕು. ಮತ್ತೆ ನೀವು ಆ ಏರ್ಪಾಟು ಅದು ಇದು ಅಂತ ಆ ಖರ್ಚು ನಿಮ್ಗೆ ಯಾಕಮ್ಮ? ಇದರಲ್ಲಿ ಖರ್ಚೇನಿದೆ ಸಿದ್ದು? ಮನೆಯವರೆಲ್ಲರೂ ಬಂದು ಈ ಕಾರ್ಯಕ್ರಮನ ಮಾಡಬೇಕು ಅನ್ಕೊಂಡಾಗ ಏನೋ ಬಂದ್ವಿ ಹೋದ್ವಿ ಅನ್ನೋ ಹಾಗೆ ಹೇಗೆ ಮಾಡ್ತೀವಿ ಹೇಳು? ಸಮಯ ಕಡಿಮೆ ಇದ್ರೂ ಕೂಡ ಇರೋ ಅಷ್ಟರಲ್ಲೇ ಚೆನ್ನಾಗಿ ಏರ್ಪಾಡು ಮಾಡೋಣ. ಚಿನ್ನಿ, ಆ ಏರ್ಪಾಡು ಏನು ಅಂತ ನೋಡು. ಸರಿ ಅಪ್ಪ, ಬಾಬಾ ಹೋಗೋಣ. ಬಾ ಶೌರ್ಯ, ನಡಿ. ಬಾ ಶೌರ್ಯ, ನಡಿ. ಹೌದು, ಇಷ್ಟಕ್ಕೂ ಸಂಪದ ಎಲ್ಲಿ? ಅವಳು ರೂಮಲ್ಲಿದ್ದಾಳಮ್ಮ. ಪರವಾಗಿಲ್ಲ, ಕೂತ್ಕೋ. ಬಸ್ರಿಯಾದ ಹೆಣ್ಮಗಳು ಇಷ್ಟ ಬಂದ ಹಾಗೆ ಹೇಳೋದು, ಇಷ್ಟ ಬಂದ ಹಾಗೆ ಕೂರೋದೆಲ್ಲ ಮಾಡಬಾರ್ದು. ಮನೇನ ಹೇಗೂ ಸಿದ್ಧ ಮಾಡಿಲ್ಲ, ಕಡೆ ಪಕ್ಷ ನಿನ್ಗಾದ್ರೂ ಅಲಂಕಾರ ಮಾಡಿಲ್ವಲ್ಲ ಇವರು? ಅಲಂಕಾರ ಮಾಡೋದಕ್ಕೇನಿದೆ ಇಲ್ಲಿ? ಇರೋದ್ರಲ್ಲೇ ಒಳ್ಳೆ ಸೀರೆ ಉಟ್ಕೊಂಡಿದ್ದೀನಿ. ನೀವೆಲ್ಲರೂ ಒಳ್ಳೆ ಮನಸ್ಸಿನಿಂದ 4 ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ರೆ ಸಾಕು ನನಗೆ. ಹಾಗೇನು ಅಲ್ಲ ಬಿಡು, ಎಲ್ಲ ಹೆಣ್ಮಕ್ಳಿಗೂ ನಡೆದ ಹಾಗೆ ನಿನ್ನ ಸೀಮಂತ ಕೂಡ ನಮ್ಮ ಕೈಯಾರೆ ಚೆನ್ನಾಗೇ ಮಾಡ್ತೀವಿ. ಬನ್ನಿ.